ಚನ್ನಪಟ್ಟಣ ಫಲಿತಾಂಶ ಔಟ್ ಆಗಿದೆ. ಜೆಡಿಎಸ್ಗೆ ಡವ ಸ್ಟಾರ್ಟ್ ಆಗಿದೆ. ಚನ್ನಪಟ್ಟಣ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತಿದ್ದಾರೆ ಅಭಿಮನ್ಯು ಸೋಲಿನ ಬೆನ್ನಲ್ಲೇ ದಳಕ್ಕೆ ಡವ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ಗೆಲುವನ್ನ ಕಂಡಿದ್ವಿ. ಆದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಚನ್ನಪಟ್ಟಣದಲ್ಲಿ ನಾವು ಕಾಣಬಹುದಾಗಿದೆ. ಅಫ್ಕೋರ್ಸ್ ಚನ್ನಪಟ್ಟಣದ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಅತಿ ಹೀನಾಯವಾಗಿ ಸೋಲನ್ನ ಕಂಡು ಅದು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡೋದ್ರ ಮುಖಾಂತರ. ಹಾಗಾಗಿ ನೋಡಿ ಜೆಡಿಎಸ್ಗೆ ಒಂದು ರೀತಿಯಾದಂತಹ ಡವ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ತನ್ನ ಅಸ್ತಿತ್ವವನ್ನ ಕಳ್ಕೊಂಡಾಗಿದೆ. ಚನ್ನಪಟ್ಟಣ ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದೇ ಆಗ್ತಾ ಇದೆ. ಬಟ್ ಎಲ್ಲಿ ಚನ್ನಪಟ್ಟಣದ ಜನರು ಯಾರನ್ನ ಕೈ ಹಿಡಿದ್ರು ಹಾಗಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಸೋತಿರೋದು ಬಹಳ ಒಂದು ಕಡೆ ಆಘಾತವನ್ನ ತಂದೊಡ್ಡಿದೆ. ಅದಕ್ಕಿಂತಲೂ ಹೆಚ್ಚಿನ ಆತಂಕ ಏನಂತಂದ್ರೆ ದೇವೇಗೌಡರಿಗೆ ಹಾಗೆ ಎಚ್ ಡಿ ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ಹೊಸ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ರಾಮನಗರದಲ್ಲಿ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಪ್ರಶ್ನೆ ಎದುರಾಗಿದೆ. ನೋಡಿ ಈಗ ಹೇಗಾಗ್ತಾ ಇದೆ ಅಂತಂದ್ರೆ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆಯನ್ನ ಇಟ್ಟಿದ್ದಾಗಿದೆ. ಡಿಕೆ ಬ್ರದರ್ಸ್ ಬೈ ಎಲೆಕ್ಷನ್ ಗೆಲುವಿನ ಮೂಲಕ ಡಿಕೆ ಬ್ರದರ್ಸ್ ಭರ್ಜರಿ ಗ್ರ್ಯಾಂಡ್ ಆಗಿನ ಎಂಟ್ರಿಯನ್ನ ಕೊಟ್ಟಿದ್ದಾಗಿದೆ. ಡಿಕೆ ಬ್ರದರ್ಸ್ ಎಂಟ್ರಿಯಿಂದ ಕೈ ಕಡೆ ವಾಲಿದ್ದಾರೆ ಒಕ್ಕಲಿಗ ನಾಯಕರು. ಒಕ್ಕಲಿಗ ಮತಗಳೆಲ್ಲವೂ ಕೂಡ ಡಿಕೆ ಬ್ರದರ್ಸ್ ಅವರ ಕಡೆ ಹೋಗ್ತಾ ಇರುವಂತದ್ದು. ಕಾಂಗ್ರೆಸ್ ಕಡೆಗೆ ಒಕ್ಕಲಿಗ ಜೆಡಿಎಸ್ ನಾಯಕರು ಹೋಗ್ತಾ ಇರುವಂತ ಭಯ ಈಗ ಉಂಟಾಗಿದೆ. ದಳಪತಿಗೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ನಂತ ಆತಂಕ ಎದುರಾಗಿದೆ. ಕುಮಾರಸ್ವಾಮಿಗೆ ನಾಯಕರ ಹಿಡಿದಿಡುವ ಸವಾಲು ಎದುರಾಗಿದೆ. ಗಟ್ಟಿಯಾದಂತಹ ಡಿಕೆ ಶಿವಕುಮಾರ್, ಸುರೇಶ್, ಯೋಗೇಶ್ವರ್ ಅವರೆಲ್ಲರೂ ಕೂಡ ಒಗ್ಗಟ್ಟಾಗೋಗ್ಬಿಟ್ಟಿದ್ದಾರೆ. ಸಹೋದರರ ಸ್ನೇಹ ಒಂದು ಕಡೆ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ತಾ ಇದೆ. ಹಾಗಾಗಿ ಜೆಡಿಎಸ್ ಅಸ್ತಿತ್ವದ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಚನ್ನಪಟ್ಟಣ ಫಲಿತಾಂಶ ನಿಜಕ್ಕೂ ಕೂಡ ಕಂಡು ಕೇಳರಿಯದಂತಹ ಸೋಲನ್ನ ಅನುಭವಿಸುವಂತಾಯಿತು ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಾಣ್ತಾ ಇರುವಂತಹ ನಾಯಕ ನಿಖಿಲ್ ಸೇರಿದಂತೆ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಈಗ ಅಸ್ತಿತ್ವ ಅನ್ನೋದು ಹೇಗೆ ಉಳಿಸ್ಕೊಳ್ಳೋದು ಹೇಳಿ ಕೇಳಿ ಡಿಕೆ ಬ್ರದರ್ಸ್ ಅವರು ಲಗ್ಗೆ ಇಟ್ಬಿಟ್ಟಿದ್ದಾರೆ. ಒಕ್ಕಲಿಗ ಮತಗಳು ಸ್ಪ್ಲಿಟ್ ಆಗ್ತಾ ಇದೆ. ಹೇಗೆ ಮುಂದಿನ ಬದುಕು, ಹೇಗೆ ಮುಂದಿನ ರಾಜಕೀಯ ಹೇಗೆ ಅಂತ ಈಗಾಗಲೇ ಯೋಚನೆ ಮಾಡುವಂತ ಪರಿಸ್ಥಿತಿ ಉಲ್ಬಣ ಆಗಿರುವಂತದ್ದು. ಸೊ ಹಾಗಾಗಿ ಈಗ ನೋಡಿ ಚನ್ನಪಟ್ಟಣ, ರಾಮನಗರ, ಮಂಡ್ಯ ಈ ಹಳೆ ಮೈಸೂರು ಭಾಗವನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಬಟ್ ಆಗ್ತಾ ಇಲ್ಲ. ಎಷ್ಟು ಒದ್ದಾಡಿದ್ರು, ಎಷ್ಟು ಪ್ರಚಾರ ಮಾಡಿದ್ರು, ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡ್ರೆ ಅಖಾಡಕ್ಕಿಳಿದ್ರು ಕೂಡ ನೋ ಯೂಸ್. ಜನ ಮಾತ್ರ ನಮ್ಗೆ ಯಾಕೋ ಅಭಿವೃದ್ಧಿ ಸ್ಯಾಟಿಸ್ಫೈಡ್ ಆಗಲಿಲ್ಲ, ಹಾಗಾಗಿ ನಾವು ಈ ಬಾರಿ ನಮ್ಮ ನಾಯಕರೇ ಆದಂಥ ಸಿ ಪಿ ಯೋಗೇಶ್ವರ್ ಅವರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ ಮತದಾರ ಪ್ರಭುಗಳು ಕೂಡ ಗಟ್ಟಿ ನಿರ್ಧಾರವನ್ನ ಮಾಡಿದ್ರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಜೆಡಿಎಸ್ಗೆ ಬಹಳ ಅಂದ್ರೆ ಬಹಳ ಟೆನ್ಷನ್ ಹೆಚ್ಚಾಗೋಗ್ಬಿಟ್ಟಿದೆ.
ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೇಡ. ಈಗ ಜನ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೇ ಅಂತಿಮ. ಹಾಗಾಗಿ ನಾವು ತಲೆಬಾಗಬೇಕಾಗತ್ತೆ. ಎಲ್ಲಿ ನಾವು ಎಡವಿದ್ದೇವೆ, ಎಲ್ಲಿ ಮುಂದೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಖಂಡರು ಕಾರ್ಯಕರ್ತರ ಜೊತೆ ಕೂತ್ ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆ ಫೇಸ್ ಮಾಡಿ. ರಾಮನಗರ ಚುನಾವಣೆಯನ್ನು ಹೊರತುಪಡಿಸಿ ಹೇಳೋದಾದ್ರೆ ಮಂಡ್ಯ ಮತ್ತು ಚನ್ನಪಟ್ಟಣ ಎರಡು ಕಡೆ ನೀವು ಬಲಿಪಶು ಆದ್ರಿ ಪಕ್ಷಕ್ಕಾಗಿ, ಒಪ್ಪುತ್ತೀರಾ ಇದನ್ನ? ನೀವು ಬಲಿಪಶು, ನೀವು ಎರಡು ಚುನಾವಣೆ. ಪಕ್ಷ ಇದ್ರೆ ನಿಖಿಲ್ ಕುಮಾರಸ್ವಾಮಿಯಿಂದ ಪಕ್ಷ ಅಲ್ಲ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಚಿಂತನೆ ಮಾಡ್ತೇನೆ ಪಕ್ಷದ ಪರವಾಗಿ. ಈಗ ಬಹುಶಃ ಒಂದು ಮಾತು ಉದ್ಭವ ಆಗೋದು, ಈ ಉಪಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೆ ಏನು ಬಂದು ನಿಲ್ಲಬೇಕಾಗಿ ಬಂತು. ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು, ಇಷ್ಟೆಲ್ಲ ಎರಡು ಪಕ್ಷದ ಮುಖಂಡರು, ಹಿರಿಯಕರು ಹೇಳಿದಾಗ ಹಿಂಸರಿದಿದ್ರೆ ಈ ಚುನಾವಣೆ ಪೂರಕವಾಗಿಲ್ಲ. ಹಾಗಾಗಿ ಪೂರಕವಾಗಿ ಇಲ್ಲದೆ ಇರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವೋ ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ. ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತನಾಗಿ ಇವತ್ತು ನಾನು ಮಲಗ್ತೇನೆ, ಏನು ತೊಂದರೆ ಇಲ್ಲ. ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ, ಪಕ್ಷ ಸ್ವೀಕಾರ ಮಾಡುತ್ತೆ. ಹಾಗಾಗಿ ಗೆಲುವು ಸೋಲು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ವಿ ನಾವು ಏನಾಯ್ತು. ಎಸ್, ಒಂದು ಕಡೆ ಗಮನಿಸ್ತಾ ಇದ್ದೀರಾ, ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನದ ಮಾತುಗಳನ್ನ ಆಡ್ತಾ ಇದ್ದಾರೆ. ಚನ್ನಪಟ್ಟಣ ಜನತೆ ಯಾಕೋ ನನ್ನ ಒಪ್ಪಿಕೊಳ್ಳಿಲ್ಲ, ಹಾಗಾಗಿ ನನಗೇನು ಬೇಸರ ಇಲ್ಲ, ಸೋಲು ಗೆಲುವು ಕಾಮನ್ ಅನ್ನುವಂಥ ರೀತಿಯಲ್ಲಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ನಿಖಿಲ್ ಕುಮಾರಸ್ವಾಮಿಗೆ ಭೂತವಾಗಿ ಕಾಡ್ತಾ ಚನ್ನಪಟ್ಟಣ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಬ್ಯಾಕ್ ಟು ಬ್ಯಾಕ್ ಸೋಲುಗಳಾಗ್ತಾ ಇದೆ? ಚನ್ನಪಟ್ಟಣ, ರಾಮನಗರ, ಮಂಡ್ಯ 3 ಕ್ಷೇತ್ರದಲ್ಲೂ ಕೂಡ ಮುಗ್ಗರಿಸ್ಬಿಟ್ರು. ಹಾಗಾದ್ರೆ ರಾಜಕೀಯ ಭವಿಷ್ಯ ಏನು ನಿಖಿಲ್ ಕುಮಾರಸ್ವಾಮಿ ಅವರದ್ದು ಅಂತ? ಚಂದ್ರಕಲಾ, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎರಡು ಒಂದು ಚುನಾವಣೆಗಳಲ್ಲಿ ಕೂಡ ಸೋಲು ಕೂಡ ಕಂಡಿರ್ತಕ್ಕಂಥದ್ದು. ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಾದ್ರೂ ಗೆಲ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ JDS ಪಕ್ಷದ ಎಲ್ಲ ನಾಯಕರು ಕೂಡ ಇದ್ರು. ಅದರಂತೆ ಸಾಕಷ್ಟು ಶತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡಿದ್ರು. ಖುದ್ದಾಗಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಸಹಿತ ಮೊಮ್ಮಗನನ್ನ ಗೆಲುವು ಸಾಧಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಅದರಂತೆ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಪುತ್ರನನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂತ ಹಠದಲ್ಲಿ ಕೂಡ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಿದ್ಧತೆಗಳ ಮಾಡಿಕೊಂಡ್ರು, ವರ್ಕೌಟ್ ಅನ್ನ ಕೂಡ ನಡೆಸಿದ್ರು, ಸಾಕಷ್ಟು ಒಂದು ತಯಾರಿ ನಡೆಸಿದ್ರು, ಪಕ್ಷದ ಒಂದು ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಿದ್ರು, ಮತ್ತೆ ಏನೋ ಅವರು ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿಯ ನಾಯಕರ ವಿಶ್ವಾಸನೂ ಕೂಡ ತೆಗೆದುಕೊಂಡ್ರು, ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಜೊತೆ ಕೂಡ ಮಾತನಾಡಿದ್ರು. ಅದ್ಯಾಗೂ ಕೂಡ ಸಾಕಷ್ಟು ಚುನಾವಣಾ ಸಂದರ್ಭದಲ್ಲೂ ಕೂಡ ರಣತಂತ್ರ ಹೂಡಿದ್ರು. ಇವೆಲ್ಲವೂ ಕೂಡ ಮಾಡಿದ್ರು ಸಹಿತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊನೆಯ ಕ್ಷಣದಲ್ಲಿ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಾಗಿರ್ತಕ್ಕಂಥದ್ದು, ಇದನ್ನ JDS ನಾಯಕರು ಅರ್ಗಿಸ್ಕೊಳ್ಳಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಂದ್ ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರನ್ನಾಗಿ ಮಾಡಬೇಕು, ಅವ್ರನ್ನ ನನ್ನ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ಮತ್ತೆ ನಾನು ಅಲ್ಲಿಂದಲೇ ಕೂಡ ಅವರಿಗೆ ಒಂದು ರಾಜಕೀಯ ಭವಿಷ್ಯನ ರೂಪಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಕನಸಾಗಿತ್ತು. ಆದ್ರೆ ಆ ಕನಸು ನಿನ್ನೆ ನುಚ್ಚು ನೂರಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಅವ್ರಿಗೆ ಮತ್ತೆ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರು ಸಾಕಷ್ಟು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಇತ್ತ ದೇವೇಗೌಡರು ಸಹಿತ ಮೊಮ್ಮಗನಿಗೆ ಈ ಒಂದು ಚುನಾವಣೆ ಗೆಲುವು ಆಗ್ಲಿಲ್ವಲ್ಲ ಅನ್ನುವಂತಹ ಸಾಕಷ್ಟು ಕಳವಳ ಕೂಡ ವ್ಯಕ್ತವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಪುತ್ರ ಏನು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಒಂದು JDS ಪಕ್ಷದ ಒಂದು ಉಸ್ತುವಾರಿಯಾಗಿ ಅವ್ರನ್ನ ತೆಗೆದುಕೊಂಡು ಹೋಗ್ಬೇಕು, ಅಧ್ಯಕ್ಷರನ್ನ ಮಾಡಬೇಕು ಅನ್ನುವಂತ ಹೀಗೆ ಹಲವಾರು ಯೋಚನೆಗಳು ಕೂಡ ಕುಮಾರಸ್ವಾಮಿ ಅವರಿಗೆ ಇತ್ತು. ಆದ್ರೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪದೇ ಪದೇ ಚುನಾವಣಾ ಸಂದರ್ಭದಲ್ಲಿ ಸೋಲು ಆಗ್ತಕ್ಕಂತ ಹಿನ್ನೆಲೆಯಲ್ಲಿ ಇದು ಬಹುದೊಡ್ಡ ನಿರಾಸೆ ಕುಮಾರಸ್ವಾಮಿ ಅವರಿಗೆ ಬಂದಿರತಕ್ಕಂಥದ್ದು. ಮತ್ತೆ ಇತ್ತ ಸ್ಪರ್ಧೆ ಮಾಡಿರ್ತಕ್ಕಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಚುನಾವಣಾ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು, ನನಗೆ ಯಾಕೆ ದೇವರು ಇಂತಹ ಪರೀಕ್ಷೆಗಳನ್ನ ಕೊಡ್ತಾ ಇದ್ದಾನೆ, ನನ್ನ ನಡವಳಿಕೆಯಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ ಅಥವಾ ಏನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ ಅನ್ನುವಂಥದ್ದನ್ನು ಕೂಡ ಜನ ನೀವೇ ಹೇಳಬೇಕು ಅನ್ನುವಂತ ಮಾತನ್ನು ಕೂಡ ಬಹಿರಂಗ ಪ್ರಚಾರದ ಸಭೆಯಲ್ಲೂ ಕೂಡ ಕೇಳಿದ್ರು. ಅದಾಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪದೇ ಪದೇ ಸೋಲು ಅಂತಕ್ಕಂಥದ್ದು ಸಾಕಷ್ಟು ಅವರು ಕಂಗೆಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಮಂಡ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆ ಸೋತರು, ಅದಾದ ಬಳಿಕ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೋಲನ್ನ ಕಂಡ್ರು. ಅದಾದ ಬಳಿಕ ಈಗ ಕಾರ್ಯಕರ್ತರ ಒತ್ತಡವಿದೆ ಅನ್ನುವಂಥದ್ದನ್ನು ಕೂಡ ಮುಂದಿಟ್ಕೊಂಡು ಅವರು ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಅವರೇ ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿತ್ತು. ಆದ್ರೆ ಫಲಿತಾಂಶ ಬಂದ ಬಳಿಕ ಅವರಿಗೆ ಸೋಲು ಆಗಿರ್ತಕ್ಕಂಥದ್ದು ಇದು ಬಹುದೊಡ್ಡ ಆಘಾತವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ದೇವೇಗೌಡರಿಗೆ ಮತ್ತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಮೂಡಿಸಿರ್ತಕ್ಕಂಥದ್ದು. ಚಂದ್ರಕಲಾ. ಎಸ್ ಬಸವರಾಜ್, ಮತ್ತೊಂದು ಕಡೆ ನೋಡಿ, ಈಗ ಜೆಡಿಎಸ್ ಭದ್ರಕೋಟೆ ಹೇಳಿ ಕೇಳಿ ನಾವು ಇಷ್ಟು ದಿನಗಳವರೆಗೂ ಅಂದ್ರೆ ನಿನ್ನೆಯವರೆಗೂ ಕೂಡ ಜೆಡಿಎಸ್ ತೇನೆ ಈ ಭದ್ರಕೋಟೆ, ಇದನ್ನ ಯಾರು ಕೂಡ ಅಲಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಅಲ್ಲಿ DK ಬ್ರದರ್ಸ್ ಅವರು ಯಾವಾಗ ಕಾರಿಟ್ರು, ಆ ಜೆಡಿಎಸ್ ಭದ್ರಕೋಟೆಯನ್ನ ಚಿತ್ರ ಮಾಡೋದ್ರ ಮುಖಾಂತರ ಅಲ್ಲಿ ಕಾಂಗ್ರೆಸ್ ಪತಾಕೆಯನ್ನ ಹಾರಿಸಿದ್ದಾರೆ. ಹಾಗಾಗಿ ಇಲ್ಲಿ ಇಡೀ ಜೆಡಿಎಸ್ ಕುಟುಂಬಕ್ಕೆ ಒಂದು ರೀತಿಯಾದಂತಹ ಭಯ ನಿರ್ಮಾಣ ಆಗಿದೆ. ಎಲ್ಲಿ ನಮ್ಮ ಅಸ್ತಿತ್ವವನ್ನ ಕಳ್ಕೊಂಡ್ಬಿಡ್ತೀವೋ, ಹೇಗೋ ನಮ್ಮ ರಾಜಕೀಯ ಭವಿಷ್ಯ ಅಂತ ಈಗ ಅವರಲ್ಲಿ ಅವರೇ ಚಿಂತೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಷ್ಟು ಮಟ್ಟಿಗೆ ನಿಜ ಅಂತ? ಖಂಡಿತ ಚಂದ್ರಕಲಾ, ಒಂದ್ ಕಡೆ ಜೆಡಿಎಸ್ ಪ್ರಾಬಲ್ಯ ಇರ್ತಕ್ಕಂಥದ್ದು ಅಂತಂದ್ರೆ ಅದು ಹಳೆ ಮೈಸೂರು ಭಾಗದಲ್ಲಿ. ಈ ಒಂದು ಜೆಡಿಎಸ್ ಪ್ರಾಬಲ್ಯ ಇರ್ತಕ್ಕಂಥದ್ದನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥ DK ಬ್ರದರ್ಸ್ ಏನಿದ್ದಾರೆ, ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅವರು ಇದನ್ನೇ ಟಾರ್ಗೆಟ್ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನ ತೆಗೆದುಕೊಂಡು ಬರುವಲ್ಲಿ DCM DK ಶಿವಕುಮಾರ್ ಅವರು ಕೂಡ ಯಶಸ್ವಿ ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಒಂದು ಆಘಾತ ಕೂಡ ಆಗಿತ್ತು. ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಕೂಡ ಸೋಲನ್ನ ಕಂಡ್ರು, ಅಲ್ಲಿ ಕಾಂಗ್ರೆಸ್ ಹೆಚ್ಚಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಇದನ್ನ ಮುಂದಿನ ದಿನದಲ್ಲಿ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಸಾಕಷ್ಟು ಬಾರಿ ರಣತಂತ್ರಗಳನ್ನ ಹೂಡ್ತಾ ಇದ್ರು. ಆದ್ರೆ ಇದೀಗ ಉಪಚುನಾವಣಾ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ, ಆ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಉಳಿಸಿಕೊಳ್ಳುವಂತ ಪ್ರಯತ್ನ ಆಗ್ಲಿಲ್ವಲ್ಲ ಅನ್ನುವಂತಹ ಕೆಲವೊಂದಿಷ್ಟು ಆಘಾತ ಕೂಡ ಕುಮಾರಸ್ವಾಮಿ ಅವರು ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಯಶಸ್ವಿ ಆದ್ರೋ ಅದೇ ರೀತಿಯಲ್ಲಿ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಗೆಲುವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ, ಅದರಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಯ ಒಂದು CP ಯೋಗೇಶ್ವರನ ಬಿಜೆಪಿಯಿಂದ ತೆಗೆದುಕೊಂಡು ಬರುವಲ್ಲಿ ಸಫಲರಾಗಿ ಒಂದಿಷ್ಟು ರಣತಂತ್ರ ಹೂಡಿ ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ರಣತಂತ್ರಗಳನ್ನ ಹೂಡುವಲ್ಲಿ ಇವರು ಯಶಸ್ವಿ ಆಗಿರ್ತಕ್ಕಂಥ ಇದು ಕುಮಾರಸ್ವಾಮಿ ಅವರ ಒಂದು ನಿದ್ದೆಗೆಡಿಸಿದೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ವಿಧಾನಸಭೆ ಚುನಾವಣೆಯಲ್ಲೇ ಒಂದ್ ಕಡೆ ಆಗಿರ್ತಕ್ಕಂಥ ಫಲಿತಾಂಶ ನೋಡಿ ಹಲವಾರು ಜೆಡಿಎಸ್ ಪಕ್ಷದ ಶಾಸಕರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಂಡಿರ್ತಕ್ಕಂಥದ್ದು, ಮತ್ತೆ ಹಲವಾರು ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಬಂದಿರತಕ್ಕಂಥ, ಅದರಲ್ಲೂ ಕೂಡ CP ಯೋಗೇಶ್ವರ್ ಮತ್ತೆ ಹಳೆ ಒಂದು ಗೆಳೆಯರು DK ಶಿವಕುಮಾರ್ ಅವರು, ಈಗ ಅವರಿಬ್ಬರು ಕೂಡ ಒಂದಾಗಿರ್ತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರು ನಿದ್ದೆಗೆಡಿಸಿದೆ ಅಂತ ಹೇಳಲಿಕ್ಕೂ ಕೂಡ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಒಂದ್ ಕಡೆ CP ಯೋಗೇಶ್ವರ್ ಅವರು, ಇನ್ನೊಂದ್ ಕಡೆ DK ಸುರೇಶ್, ಇನ್ನೊಂದ್ ಕಡೆ DK ಶಿವಕುಮಾರ್, ಇವ್ರು ಮೂರು ನಾಯಕರು ಕೂಡ ಈಗ ಆ ಒಂದು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಅಲೆ ಎಬ್ಬಿಸಿ ಜೆಡಿಎಸ್ ಕಾರ್ಯಕರ್ತರನ್ನು ಕೂಡ ಪ್ರಮುಖ ಮುಖಂಡರನ್ನು ಕೂಡ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ತಾರೋ ಅನ್ನುವಂತ ಆತಂಕ ಕೂಡ ಕುಮಾರಸ್ವಾಮಿ ಅವರಿಗೆ ಮತ್ತೆ ದೇವೇಗೌಡರಿಗೆ ಇರುವಂತದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ದೊಡ್ಡ ಮಟ್ಟದ ಸವಾಲು ಇರ್ತಕ್ಕಂಥದ್ದು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಂಡಿರಬಹುದು, ಆದ್ರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಬೆನ್ನೆಲುಬಾಗಿರ್ಬೇಕು, ಮತ್ತೆ ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಲಾರ್ದಂತೆ ನೋಡ್ಕೊಳ್ಬೇಕು ಅನ್ನುವಂತ ಜವಾಬ್ದಾರಿ ಕೂಡ ಕುಮಾರಸ್ವಾಮಿಗೆ ಇರುವಂತದ್ದು. ಮತ್ತೆ ಇನ್ನೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕು. ಈ ಒಂದು ಚುನಾವಣೆ ಸೋದ್ರೆ ಏನಾಯ್ತು, ಮುಂದಿನ ಒಂದು ರೀತಿಯಲ್ಲಿ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಮುಂದೆ ಸಾಗಬೇಕಾಗಿದೆ. ಯಾಕಂತಂದ್ರೆ ಅವರಿಗೆ ದೊಡ್ಡ ಮಟ್ಟದ ಸವಾಲು ಕೂಡ ಈಗ ಎದುರಾಗಿದೆ. ಚಂದ್ರಕಲಾ. ಇನ್ನು ಕೊನೆಯದಾಗಿ ಬಸವರಾಜ್, ನಾವು ಗಮನಿಸಬಹುದು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸೋಲೋದಕ್ಕೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಆಗ್ಲಿಲ್ವಾ ಅಥವಾ ಒಕ್ಕಲಿಗ ಮತವನ್ನ ತಮ್ಮತ್ತ ತಾವು ಸೆಳೆಯುವುದರಲ್ಲಿ ಎಲ್ಲಾದ್ರೂ ಎಡವಟ್ಟನ್ನ ಮಾಡ್ಕೊಂಡ್ರ, ಹಾಗಾಗಿ ಹೀಗಾಯ್ತಾ ಅಂತ? ಚಂದ್ರಕಲಾ, ಒಂದ್ ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಬಲ್ಯ ಇರ್ತಕ್ಕಂಥ ಸಮುದಾಯ ಅದು ಒಕ್ಕಲಿಗ ಸಮುದಾಯ. ಆ ಒಂದು ಸಮುದಾಯವನ್ನ ಸೆಳೆಯುವಲ್ಲಿ ಕುಮಾರಸ್ವಾಮಿ ಅವರು ಒಂದ್ ಕಡೆ ಮುನ್ನಡೆ ಸಾಧಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಮತಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದಿದ್ದಾವೆ, ಆದ್ರೆ ಇಲ್ಲಿ ಅವ್ರಿಗೆ ಎಫೆಕ್ಟ್ ಆಗಿರ್ತಕ್ಕಂಥದ್ದು ನೀವು ಹೇಳಿದಂತೆ ಮುಸ್ಲಿಂ ಸಮುದಾಯದ ಮತಗಳಲ್ಲೇ ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಒಂದ್ ಕಡೆ ಮನೆ ಹಾಕಿದಾರ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಏನು ಕುಮಾರಸ್ವಾಮಿ ಅವರು
ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಅವರು ಸ್ಪರ್ಧೆ ಮಾಡಬೇಕಾದ್ರೆ ಅವ್ರ ಗೆಲುವಿಗೆ ಕೂಡ ಮುಸ್ಲಿಂ ಸಮುದಾಯ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಇತ್ತು ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾತು, ಅದು ಇರ್ತಕ್ಕಂಥ ವಿಚಾರ. ಆದ್ರೆ ಈ ಬಾರಿಯ ಒಂದು ಚುನಾವಣಾ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೋಗಿ ಆ ಒಂದು ಸಮುದಾಯವನ್ನ ಬೇರೆ ಕಡೆ ಸೆಳೆಯದಂತೆ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯತ್ತೆ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಸೇರಿದಂತೆ ಮುಸ್ಲಿಂ ಒಂದು ಮುಖಂಡರನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಉಸ್ತುವಾರಿಯಾಗಿ ನೇಮಿಸಿ ಅಲ್ಲಿ ಬಹುದೊಡ್ಡ ರಣತಂತ್ರ ಕೂಡ ಹೂಡಿದ್ರು. ಹಾಗಾಗಿ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಸೆಳೆಯುವಂತ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ಅದನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಶಸ್ವಿಯಾಗಿರ್ತಕ್ಕಂಥದ್ದು. ಅದರಂತೆ ಒಂದಿಷ್ಟು ಏನು ದಲಿತ ಸಮುದಾಯಗಳು ಮತ್ತೆ ಅಹಿಂದ ಸಮುದಾಯಗಳು ಕೆಲವೊಂದಿಷ್ಟು ಏನು ಸಣ್ಣ ಪುಟ್ಟ ಒಂದು ಸಮುದಾಯಗಳೇನಿದಾವೆ ಆ ಒಂದು ಸಮುದಾಯಗಳನ್ನು ಕೂಡ ಸೆಳೆಯುವಂತ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಹೋಗಿ ಇಡೀ ದಿನ ಅಲ್ಲಿ ಒಂದು ದಿನ ಅಂದ್ರೆ ಲೋಕಾಯುಕ್ತ ತನಿಖೆ ಎದುರಿಸಿಯೂ ಕೂಡ ಅವರು ಇಡೀ ಒಂದು ದಿನ ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಅಹಿಂದ ವರ್ಗವನ್ನು ಕೂಡ ಮತಗಳನ್ನು ಕೂಡ ಸೆಳೆಯುವಲ್ಲಿ ಸಫಲರಾಗಿರ್ತಕ್ಕಂಥದ್ದು. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಒಂದ್ ಕಡೆ ಕಾರಣ ಇರಬಹುದು ಅನ್ನುವಂತ ರಾಜಕೀಯ ಲೆಕ್ಕಾಚಾರ ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಜೆಡಿಎಸ್ ಭದ್ರಕೋಟೆಗೆ ಈಗಾಗಲೇ ಒಂದು ಕಡೆ ಡಿ ಕೆ ಬ್ರದರ್ಸ್ ಅವರು ಲಗ್ಗೆ ಇಟ್ಟಿದ್ದಾಗಿದೆ ಬೈ ಎಲೆಕ್ಷನ್